नमस्कार दोस्तों, वेलकम टू विज्ञान विद डॉक्टर जी. I am Dr. Govindarajan, radiologist, यानी आपका स्कैनिंग डॉक्टर. In my previous videos, I was talking more about ultrasound in pregnancy, high-risk pregnancy, and other imaging tools, breast cancer screening, all those things. Today's video, let us talk about preconceptional evaluation. ಇವಾಗ ನೀವು ನೋಡಿದಾಗೆ ಮದುವೆ ಆಗೋದು ಲೇಟ್ ಆಗ್ತಾ ಇದೆ, ಮಕ್ಕಳನ್ನ ಮಾಡ್ಕೊಳ್ತಾ ಇರೋದು ಇನ್ನೂ ಲೇಟ್ ಆಗ್ತಾ ಇದೆ. ನಾರ್ಮಲಿ ಹಳೆ ಕಾಲದಲ್ಲೆಲ್ಲ 18-20 ವರ್ಷ 25 ವರ್ಷಕ್ಕೆ ಯೂಶ್ವಲಿ ಫ್ಯಾಮಿಲಿ ಕಂಪ್ಲೀಟ್ ಆಗ್ತಿರ್ತಿತ್ತು. ಇವಾಗ ಅದು 25ರಿಂದ 30 ಈಗ ಸಾಕಷ್ಟು ಕಪಲ್ಸ್ ಅಂದರೆ ದಂಪತಿಗಳು ಮಗು ಮಾಡ್ಕೊಳ್ಳೋದನ್ನ ಲೇಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಹೈ ರಿಸ್ಕ್ ಕಾಂಪೊನೆಂಟ್ಸ್ ಜಾಸ್ತಿ ಆಗ್ತಾ ಇದೆ. ಸೊ ಈ ಥರ ಸನ್ನಿವೇಶದಲ್ಲಿ ಮೋಸ್ಟ್ ಆಫ್ ದಿ ಕಪಲ್ ಅಥವಾ ತುಂಬ ಜನ ಇವಾಗ ಕನ್ಸೆಪ್ಷನ್ಲಿ ಯಾವ ಥರ ನಾವು ಪ್ಲ್ಯಾನ್ ಮಾಡಬೇಕು, ಮಗುನ ಯಾವ ಟೈಮಲ್ಲಿ ಮಾಡ್ಕೋಬೇಕು, ಅದೆಲ್ಲ ಸ್ವಲ್ಪ ಅಸೆಸ್ ಮಾಡ್ಕೊಳ್ಳೋದಕ್ಕೆ, ಅಥವಾ ನಮ್ಮ ಬಾಡಿಯಲ್ಲಿ ಬೇರೆ ಏನಾರು ಚೇಂಜಸ್ ಆಗಿದಾವ ಅಥವಾ ಬೇರೆ ಕಾಂಪ್ಲಿಕೇಶನ್ಸ್ ಇರೋ ಚಾನ್ಸಸ್ ಇದೆಯಾ, ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಬರ್ತಾರೆ. ಸೊ ಕನ್ಸೆಪ್ಷನಲ್ ಇವ್ಯಾಲ್ಯೂಯೇಷನ್ ನಾವು ಯಾರಿಗೆ ಮಾಡ್ತೀವಿ? ಈಗಿನ ಕಾಲದಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಮಾಡಬೇಕಾಗುತ್ತೆ. ಏನಕ್ಕೆ ಅಂತಂದರೆ ಮೋಸ್ಟ್ ಆಫ್ ದಿ ಪೀಪಲ್, ಮೋಸ್ಟ್ ಆಫ್ ದಿ ವಿಮೆನ್ ಆ್ಯಂಡ್ ಮೆನ್, ದೇ ಹ್ಯಾವ್ ಗಾಟ್ ಲೈಫ್ ಸ್ಟೈಲ್ ಡಿಸೀಸಸ್. ಇಟ್ಸ್ ವೆರಿ ಕಾಮನ್. ಡಯಾಬಿಟಿಸ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಸ್ಮೋಕಿಂಗ್, ಆಲ್ಕೋಹಾಲ್, ಜಸ್ಟ್ ಲೈಕ್ ಎನಿ ಅದರ್ ಕ್ರಾನಿಕ್ ಡಿಸೀಸ್ ತುಂಬ ಕಾಮನ್ ಆಗಿರುತ್ತೆ. ಹಾಗಾಗಿ ಕನ್ಸೆಪ್ಷನಲ್ ಇವ್ಯಾಲ್ಯೂಯೇಷನ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಟುಡೇಸ್ ಲೈಫ್ ಸ್ಟೈಲ್. ಸೊ ಇನ್ ಜನರಲ್ ನಾವು ಕನ್ಸೆಪ್ಷನಲ್ ಇವ್ಯಾಲ್ಯೂಯೇಷನ್ ಯಾರಿಗೆ ಮಾಡ್ತೀವಿ? ಒಂದು, ಪ್ರೀವಿಯಸ್ಲಿ ಪ್ರಾಬ್ಲಮ್ಯಾಟಿಕ್ ಪ್ರೆಗ್ನೆನ್ಸಿ ಆಗಿರುವಂತಹ ಮಹಿಳೆಯರಿಗೆ, ಅಂದರೆ ಅದು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಬಂದಿರುತ್ತೆ, ಅಥವಾ ಕ್ರಾನಿಕ್ ಹೈಪರ್ ಟೆನ್ಷನ್ ಆಲ್ರೆಡಿ ಇದೆ, ಮೆಡಿಕೇಷನ್ಸ್ ಇರ್ತಾರೆ, ಅಥವಾ ಡಯಾಬಿಟಿಸ್ ಮೆಲಿಟೈಸ್ ಇರುತ್ತೆ, ಅದು ಅವ್ರಿಗೆ ಟ್ರೀಟ್ಮೆಂಟಲ್ಲಿ ನಡೀತಾ ಇರುತ್ತೆ, ಅವರು ಕನ್ಸೀವ್ ಮಾಡಬೇಕು, ಅಥವಾ ಪ್ರೀವಿಯಸ್ಲಿ ಏನಾದ್ರು ಕ್ಯಾನ್ಸರ್ ಟ್ರೀಟ್ಮೆಂಟ್ ಆಗಿರುತ್ತೆ, ಅಥವಾ ರೇಡಿಯೇಷನ್ ಟ್ರೀಟ್ಮೆಂಟ್ ಆಗಿರುತ್ತೆ, ಅಥವಾ ಮನೆಯಲ್ಲಿ ಬೇರೆ ಯಾರಿಗಾರ ಕ್ಯಾನ್ಸರ್ ಪ್ರಾಬ್ಲಮ್ ಇದ್ದಿರಬಹುದು, ಆರ್ ಅವರಿಗೆ ರಿಕರೆಂಟ್ ಅಬಾರ್ಷನ್ಸ್ ಆಗ್ತಾ ಇರಬಹುದು. ಹೀಗೆ ಹಲವಾರು ಕಾರಣಗಳಿರುತ್ತೆ ಅವರ ಪ್ರೆಗ್ನೆನ್ಸಿ ಪ್ರಾಬ್ಲಮ್ ಆಗುವಂತಹ ಸಾಧ್ಯತೆಗಳಿಗೆ. ಸೊ ಇಂಥವರಿಗೆ ಕನ್ಸೆಪ್ಷನಲ್ ಇವ್ಯಾಲ್ಯೂಯೇಷನ್ ಮಾಡಬಹುದು. ಅಥವಾ ಇನ್ ಜನರಲ್ ತುಂಬ ಒಬಿಸ್ ಇರ್ತಾರೆ, PCOS ಅಂತ ಇರುತ್ತೆ, ಅಥವಾ ವೆರಿ ಲೇಟ್ ಪ್ರೆಗ್ನೆನ್ಸಿ, ಅಂದರೆ ಇವಾಗ 35 ವರ್ಷದ ಮೇಲೆ ಪ್ಲ್ಯಾನ್ ಮಾಡ್ತಾ ಇರ್ತಾರೆ ಪ್ರೆಗ್ನೆನ್ಸಿನ, ಅಂತಹ ಮಹಿಳೆಯರಿಗೂ ನಾವು ಕನ್ಸೆಪ್ಷನಲ್ ಇವ್ಯಾಲ್ಯೂಯೇಷನ್ ಅಂತ ಮಾಡ್ತೀವಿ. ಸೊ ಇನ್ ಜನರಲ್ ನಾವು ಕನ್ಸೆಪ್ಷನಲ್ ಇವ್ಯಾಲ್ಯೂಯೇಷನಲ್ಲಿ ಏನು ಮಾಡ್ತೀವಿ ಅಂದರೆ, ಕನ್ಸೀವ್ ಆಗೋದಕ್ಕಿಂತ ಮುಂಚೆ ವುಮನ್ ಅಂದರೆ ಆ ಮಹಿಳೆಯ ಯೂಟರಸ್ ಮತ್ತು ಬಾಡಿ ಓವರ್ ಆಲ್ ಪ್ರೆಗ್ನೆನ್ಸಿಗೆ ಅದು ಲಾಯಕ್ ಇದೆಯಾ ಇಲ್ವಾ ಒಂದು, ಅಥವಾ ರೆಡಿ ಇದೆಯಾ ಇಲ್ವಾ. ರೆಡಿ ಇಲ್ಲ ಅಂದರೆ ಯಾವ ತರಹ ಅದನ್ನು ರೆಡಿ ಮಾಡುವುದು ಅದನ್ನು ಕಂಡುಹಿಡ್ತೀವಿ. ಇದನ್ನು ಯಾವ ಥರ ಮಾಡ್ತೀವಿ? ಇಮೇಜಿಂಗ್ ಯೂಸ್ ಮಾಡಿಕೊಂಡು. ಮೋಸ್ಟ್ ಕಾಮನ್ಲಿ ನಾವು ಯೂಸ್ ಮಾಡೋದು ಅಲ್ಟ್ರಾಸೌಂಡಲ್ಲಿ ಲಿವರ್ ಅಲ್ಟ್ರಾಸೌಂಡ್ ಮಾಡ್ತೀವಿ. ಅಂದರೆ ಫ್ಯಾಟಿ ಲಿವರ್ ಏನಾರ ಇದೆಯಾ, ಅಥವಾ ಗಾಲ್ ಬ್ಲಾಡರಲ್ಲಿ ಸ್ಟೋನ್ಸ್ ಏನಾರ ಇದೆಯಾ, ಅಂದರೆ ಕೆಲವು ಮೆಡಿಸಿನ್ಸ್ ಕೊಟ್ಟಾಗ ಸ್ಟೋನ್ಸ್ ಇತ್ತು ಅಂದರೆ ಅದು ಕಾಂಪ್ಲಿಕೇಶನ್ ಆಗೋ ಚಾನ್ಸಸ್ ಇರುತ್ತೆ. ಅಥವಾ ಕಿಡ್ನಿ ಪ್ರಾಬ್ಲಮ್ಸ್ ಏನಾರ ಇದೆಯಾ, ಕಿಡ್ನಿ ಸ್ಟೋನ್ಸ್ ಏನಾರ ಇದೆಯಾ, ಅಥವಾ ಎನಿ ಅದರ್ ಪ್ರಾಬ್ಲಮ್ ಇದೆ, ಕ್ರಾನಿಕ್ ಕಿಡ್ನಿ ಡಿಸೀಸ್ ಇರಬಹುದು, ಅದೇನಾರ ಇದೆಯಾ, ಅಥವಾ ಯೂಟರಸ್ ಸ್ಟ್ರಕ್ಚರ್ ಯಾವ ಥರ ಇದೆ, ತುಂಬ ಚಿಕ್ಕದಿದೆಯಾ, ಅಥವಾ ಮಧ್ಯೆ ಏನಾರ ಕಂಜನಿಟಲ್ ಅಬ್ನಾರ್ಮಾಲಿಟೀಸ್ ಥರ ಸೆಪ್ಟಮ್ಮು ಅಥವಾ ಡಬಲ್ ಯೂಟ್ರಸ್ ಥರ ಇರೋದು ಆ ಥರ ಏನಾರ ಇದೆಯಾ, ಅಥವಾ ಯೂಟ್ರಸ್ ತುಂಬ ಚಿಕ್ಕದಿರುವುದು, ಅಥವಾ ಓವರೀಸ್ ಡೆವಲಪ್ ಆಗಿದೆಯಾ ಇಲ್ವಾ, PCOS ಏನಾರ ಇದೆಯಾ, ಇವೆಲ್ಲ ಕಂಡುಹಿಡಬಹುದು ಕನ್ಸೆಪ್ಷನಲ್ ಇವ್ಯಾಲ್ಯೂಯೇಷನಲ್ಲಿ. ಅಡಿಷನಲಿ ನಾವು ಬ್ರೆಸ್ಟ್ ಸ್ಕ್ಯಾನ್ ಮಾಡಬಹುದು ಇಫ್ ದ ಪೇಷಂಟ್ ಈಸ್ ಹ್ಯಾವಿಂಗ್ ಸಮ್ ಬ್ರೆಸ್ಟ್ ಇಶ್ಯೂಸ್, ಅಥವಾ ಥೈರಾಯ್ಡ್ ಸ್ಕ್ಯಾನ್, ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ ಎಲ್ಲ ಮಾಡಿದಾಗ ಬ್ಲಡ್ ಟೆಸ್ಟಲ್ಲಿ ಅಬ್ನಾರ್ಮ್ಯಾಲಿಟಿ ಅಂತ ಬಂತು, ಅಥವಾ ಇಲ್ಲಿ ಏನಾರ ಗಡ್ಡೆ ಇದೆ ಆ ಥರ ಎಲ್ಲ ಬಂತು ಅಂತಂದಾಗ ಥೈರಾಯ್ಡ್ ಸ್ಕ್ಯಾನ್ ಮಾಡಬಹುದು. ಇವೆಲ್ಲ ಕನ್ಸೆಪ್ಷನಲ್ ಇವ್ಯಾಲ್ಯೂಯೇಷನ್ ಅಂದರೆ ಜನರಲ್ ಸ್ಕ್ರೀನಿಂಗ್. ಅಂದರೆ ನಾವು ಬೀಜ ಬಿತ್ತುವಾಗ ಹೊಲ ಅಥವಾ ಗದೆಯಲ್ಲಿ ಫೀಲ್ಡ್ ಕರೆಕ್ಟ್ ಇದೆಯಾ ಇಲ್ವಾ ಚೆಕ್ ಮಾಡಬೇಕು. ಕರೆಕ್ಟ್ ಇಲ್ಲ ಅಂದರೆ ಅದು ಯಾವ ಥರ ರೆಡಿ ಮಾಡಬೇಕು ಅದನ್ನು ಕಂಡುಹಿಡಿಯೋದಕ್ಕೆ ಹಲವಾರು ಮೆಥಡ್ಸ್ ಇರುತ್ತೆ. ಇದಾದ ಮೇಲೆ ನೆಕ್ಸ್ಟು ಸ್ಟೆಪ್ ಈಸ್ ಮೋರ್ ಫೋಕಸ್ಡ್. ಏನು ಕಾರಣ ಇದೆ ಎಲ್ಲ ಗೊತ್ತಾಗೋಯಿತು. ನೆಕ್ಸ್ಟು ಅವ್ರಿಗೆ ಯಾವ ಟೈಮಲ್ಲಿ ಅವ್ರು ಪ್ರೆಗ್ನೆನ್ಸಿ ಆಗಬೇಕು ಅನ್ನೋದಕ್ಕೆ ಒಂದು ಫಾಲಿಕ್ಯುಲರ್ ಗ್ರೋತ್ ಸ್ಕ್ಯಾನ್ ಅಂತ ಮಾಡ್ತೀವಿ. ಅಂದರೆ ಅಂಡಾಶಯದಲ್ಲಿ ಎಗ್ಸ್ ಯಾವ ಥರ ಡೆವಲಪ್ ಆಗ್ತಾ ಇದೆ, ಯಾವ ಟೈಮಲ್ಲಿ ಅವ್ರು ಇಂಟರ್ಕೋರ್ಸ್ ಮಾಡಿದ್ರೆ ಪ್ರೆಗ್ನೆನ್ಸಿ ಚಾನ್ಸಸ್ ಜಾಸ್ತಿ ಇದೆ ಅದು ಕಂಡುಹಿಡ್ತೀವಿ. ಅಥವಾ ಟೈಮ್ಡ್ ಇಂಟರ್ಕೋರ್ಸ್ ಅಂತ ಹೇಳ್ತೀವಿ ಅದಕ್ಕೆ, ಫಾಲಿಕ್ಯುಲರ್ ಫಂಕ್ಷನ್ ನೋಡಿಕೊಂಡು. ಅದಾದಮೇಲೆ ಎಂಡೋಮೆಟ್ರಿಯಲ್ ಟ್ರ್ಯಾಕಿಂಗ್ ಅಂತ ಮಾಡ್ತೀವಿ. ಎಂಡೋಮೆಟ್ರಿಯಲ್ ಟ್ರ್ಯಾಕಿಂಗ್ ಅಂತಂದರೆ, ಎಂಡೋಮೆಟ್ರಿಯಮ್ ಅಂದರೆ ಒಳಗಿನ ಯೂಟ್ರಸ್ ಒಳಗಿನ ಒಂದು ಲೇಯರ್ ಇರುತ್ತೆ, ಅದರದ್ದು ಥಿಕ್ನೆಸ್, ಅದು ಯೂಶಲಿ ಮೆನ್ಸ್ಟ್ರುಯಲ್ ಸೈಕಲಲ್ಲಿ ಫಸ್ಟ್ ವೀಕ್, ಸೆಕೆಂಡ್ ವೀಕ್, ಥರ್ಡ್ ವೀಕ್, ಫೋರ್ತ್ ವೀಕ್ ಈ ತರಹ ಅದು ಚೇಂಜ್ ಆಗುತ್ತೆ. ಫಸ್ಟ್ ವೀಕಲ್ಲಿ ಯೂಶಲಿ ತುಂಬ ಥಿನ್ ಇರುತ್ತೆ, ಹೋಗ್ತಾ ದೊಡ್ಡದಾಗ್ತಾ ಹೋಗುತ್ತೆ, ಅದರ ಕ್ಯಾರೆಕ್ಟರು ಚೇಂಜ್ ಆಗುತ್ತೆ. ಲಾಸ್ಟ್ ಅಂದರೆ ಫೋರ್ತ್ ವೀಕ್ ಅಂದರೆ ಎಂಡ್ ಆಫ್ ದಿ ಸೈಕಲಲ್ಲಿ, ಅಥವಾ ಪ್ರೀ ಮೆನ್ಸ್ಟ್ರುಯಲ್ ಅಂದರೆ ಇನ್ನೇನು ಪೀರಿಯಡ್ಸ್ ಆಗಬೇಕು ಅನ್ನುವಾಗ ಅದು ತುಂಬ ಥಿಕ್ಕಿದ್ದು ಬ್ರೈಟ್ ಇರುತ್ತೆ.
ವೆರಸ್ ಮಿಡ್ ಸೈಕಲ್ ಟೈಮಲ್ಲಿ ಯೂಶಲಿ ಟ್ರಿಪಲ್ ಲೇಯರ್ ಅಂತ ಹೇಳಿದೆ, ಮಲ್ಟಿ ಲೇಯರ್ ಇರುತ್ತೆ. ಸೊ ಇದೆಲ್ಲ ಸಾಕಷ್ಟು ವಿಚಾರಗಳಿರುತ್ತೆ. ಅಡಿಷನಲಿ ಎಂಡೋಮೆಟ್ರಿಯಮ್ಗೆ ಬ್ಲಡ್ ಸಪ್ಲೈ ಯಾವ ಥರ ಇದೆ, ಯೂಟ್ರೈನ್ ಆರ್ಟ್ರಿಯಿಂದ ಬ್ಲಡ್ ಕರೆಕ್ಟಾಗಿ ಹೋಗ್ತಾ ಇದೆಯಾ ಇಲ್ವಾ, ಇದನ್ನೆಲ್ಲ ಅಸೆಸ್ ಮಾಡಬಹುದು. ಸೊ all these parameters are considered preconceptional evaluation. Most commonly ultrasound is used. ಅಲ್ಟ್ರಾಸೌಂಡಲ್ಲಿ ಏನಾರ ಒಂದು ನಾವು ಕಂಡಿಡಿದು ಅದು ನೆಕ್ಸ್ಟ್ ಫರ್ದರ್ ಇವ್ಯಾಲ್ಯೂಯೇಷನ್ ಮಾಡಬೇಕು ಅಂದಾಗ ನಾವು CT/CR ಅಥವಾ MRI ಮಾಡಿಸುವಂತಹ ಸಾಧ್ಯತೆಗಳು ಇದೆ. ಸೊ ಗೆಳೆಯರೆ, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಸೊ ನಾವು ಇವತ್ತು ಪ್ರೀಕನ್ಸೆಪ್ಷನಲ್ ಇವ್ಯಾಲ್ಯೂಯೇಷನ್ ಅದರ ಇಂಪಾರ್ಟೆನ್ಸ್ ಏನು ಮತ್ತು ಅದರಲ್ಲಿ ಏನೇನು ಮಾಡ್ತೀವಿ, ಪರ್ಟಿಕ್ಯುಲರ್ಲಿ ವಿತ್ ರೆಸ್ಪೆಕ್ಟ್ ಟು ಅಲ್ಟ್ರಾಸೌಂಡ್ ಏನು ಮಾಡ್ತೀವಿ ಅಂತ ತಿಳ್ಕೊಂಡ್ವಿ. ನನ್ನ ಮುಂದಿನ ವಿಡಿಯೋದಲ್ಲಿ ವಿಲ್ ಬಿ ಟಾಕಿಂಗ್ ಮೋರ್ ಅಬೌಟ್ ಅದರ್ ಇಮೇಜಿಂಗ್ ಟೂಲ್ಸ್ ಆ್ಯಂಡ್ ಇಮೇಜಿಂಗ್ ಟೂಲ್ಸ್ ಇನ್ ಡಿಫರೆಂಟ್ ಕಂಡೀಷನ್ಸ್. ಇಫ್ ಯು ವಾಂಟ್ ಟು know more about all these features in medical imaging, please follow me on Vigyan with Dr. G. Jai Hind dosto.